ಆತ್ಮೀಯ ಮಾಧ್ಯಮ ಮಿತ್ರರೇ, ಈಗಾಗಲೇ ಒಂದು ಹೈ ಪ್ರೊಫೈಲ್ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ನೀವೆಲ್ಲರೂ ಕಣ್ಣಾರೆ ಕಂಡಿದ್ದೀರಾ, ವರದಿ ಮಾಡಿದ್ದೀರಾ. ಎಲ್ಲ ವಿಚಾರಗಳು ತಮ್ಮ ಮುಂದಿವೆ. ಇವತ್ತು ತಮ್ಮ ಮಾಧ್ಯಮಗಳ ಮುಖಾಂತರ ಒಂದೆರಡು ವಿಚಾರಗಳನ್ನು ನಾನು ಮಾನ್ಯ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಚುನಾವಣೆ ಇತಿಹಾಸದಲ್ಲಿ ಕಂಡು ಕೇಳರಿಯದಂಥ ಒಂದು ಚುನಾವಣೆಯಾಗಿ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಡುವಂಥದ್ದು ಸತ್ಯ. ನೀವೆಲ್ಲರೂ ನೋಡಿದ್ದೀರಾ, ಒಂದು ಫ್ಯೂಡಲಿಸ್ಟ್ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣ ಮತ್ತು ಸರಿಸುಮಾರು ಕೋಟಿಗಟ್ಟಲೆ ಆಸ್ತಿ ಹೊಂದಿರುವಂತಹ ಬಲಾಢ್ಯ ಶಕ್ತಿಗಳ ವಿರುದ್ಧ ಒಬ್ಬ ಬಡ ರೈತನ ಕುಟುಂಬದ ಮನೆಯಿಂದ ಬಂದಂತಹ ಅಫ್ಸರ್ ಕೊಡ್ಲಿಪೇಟೆ SDP ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಇವರೊಂದಿಗೆ ಸೆಣಸಾಡಿ ಮಾನ್ಯ ಮತದಾರರು ಇಂತಹ ಒಂದು ಇಡೀ ಕ್ಯಾಬಿನೆಟ್ ದಾವಣಗೆರೆಯಲ್ಲಿ ಬೀಡು ಬಿಟ್ಟಿ, ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀಡು ಬಿಟ್ಟಿ, ಎಷ್ಟೇ ಇವರ ಅಧಿಕಾರದ ಪ್ರಭಾವ, ಇವರ ಏನು ಹಣದ ಪ್ರಭಾವ, ಜಾತಿ ಬಲ, ತೋಲ್ ಬಲ ಎಲ್ಲವನ್ನ ತೋರಿಸಿದ್ರು ಕೂಡ ಈ ಇಡೀ ಚುನಾವಣೆಯಲ್ಲಿ ಇಲ್ಲಿಯ ಮತದಾರರು ಅಫ್ಸರ್ ಕೊಡ್ಲಿಪೇಟೆ ಒಂದು ಅಹಿಂದ ವರ್ಗದ ಸ್ವಾಭಿಮಾನದ ಏನು ಚುನಾವಣೆಯನ್ನು ಎದುರಿಸಿದ್ದಾನೆ, ನನ್ನ ಪರವಾಗಿ ಏನು ಮತದಾನವನ್ನು ಮಾಡಿದ್ದಾರೆ ಅವರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅನಂತವಾದಂಥ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ಇದು ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಇದು ಯಾಕೆ ಅಂತ ಹೇಳಿದ್ರೆ, ಚುನಾವಣೆಗಳು ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬವನ್ನು ನಾವು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು. ಹಬ್ಬ ಹರಿದಿನಗಳು ಬಂದಾಗ ಇಡೀ ಮನೆಯ ಕುಟುಂಬದವರು ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ, ಇಡೀ ಬೀದಿ, ಇಡೀ ಊರು, ಇಡೀ ಗ್ರಾಮ ಮತ್ತು ಇಡೀ ರಾಜ್ಯ ಮತ್ತು ಇಡೀ ದೇಶದ ಜನರು ವಾಲಂಟಿಯರ್ ಆಗಿ ಪಾಲ್ಗೊಳ್ತಾರೆ. ಅದು ಯಾವುದೇ ಧರ್ಮದ ಹಬ್ಬಗಳಾಗಿರಲಿ. ಅದೇ ರೀತಿ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿದ್ರೆ ಪ್ರಜೆಗಳು ಆ ಮತದಾನದ ಪ್ರಕ್ರಿಯೆಯಲ್ಲಿ ವಾಲಂಟಿಯರ್ ಆಗಿ ಭಾಗವಹಿಸುವುದು ಅವರ ಕರ್ತವ್ಯ, ಅವರ ಜವಾಬ್ದಾರಿ. ಈ ಚುನಾವಣೆಯಲ್ಲಿ ಬಹಳಷ್ಟು ನಾನು 40 ಹಳ್ಳಿಗಳಿಗೆ ಸುತ್ತಾಟ ಮಾಡಿದ್ದೇನೆ. ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಕೂಡ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವುದರಿಂದ ಆ ಹಳ್ಳಿಯ ಜನರು, ನಾನು ಅವರ ಮನೆಗೆ ಮತ ಭಿಕ್ಷೆ ಕೇಳಲಿಕ್ಕೆ ಹೋದಾಗ ಅವರು ಹೇಳಿದ ಮಾತೇನೆಂದ್ರೆ, ಇದುವರೆಗೆ ನಮ್ಮ ಮನೆಗೆ ಒಂದು MLA ಅಭ್ಯರ್ಥಿ ಮತ ಕೇಳಲಿಕ್ಕೆ ಬಂದಿರಲಿಲ್ಲ, ನೀವು ನಮ್ಮ ಮನೆ ಬಾಗಿಲಿಗೆ ಹೊಸ್ತಿಲಿಗೆ ಬಂದಿದ್ದೀರಲ್ಲ, ನಾವು ಖಂಡಿತ ನಿಮಗೆ ನಾವು ಆಶೀರ್ವಾದ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟರವರೆಗೆ 75 ವರ್ಷದಲ್ಲಿ ಮನೆಯಲ್ಲಿ ಕೂತು ಚುನಾವಣೆ ಮಾಡ್ತಾ ಇದ್ದಂತಹ ಈ ರಾಜಕಾರಣಿಗಳಿಗೆ ಬೀದಿಗೆ ಇಳಿಸುವಂತ ಪರಿಸ್ಥಿತಿ ಈ ಬಾರಿ ಈ SDPIಯ ಸ್ಪರ್ಧೆಯಿಂದ ಬಂದಿದೆ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವದ ಶಕ್ತಿ, ಮತದಾರರ ಶಕ್ತಿ ಮತ್ತು ಇದಾಗಿದೆ ದೇಶದ ನೈಜ ಶಕ್ತಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರ ಮತದ ಮೌಲ್ಯವನ್ನ ಅರಿಬೇಕು. ನಮ್ಮ ಕಾರ್ಯಕರ್ತರು, ನನ್ನ ಪಕ್ಷದ ಹಿತೈಷಿಗಳು, ನನ್ನ ಬೆಂಬಲಿಗರು, ನನ್ನನ್ನ ಇಷ್ಟಪಡುವಂತಹ ಮಹಿಳಾ ಹೋರಾಟಗಾರರು, ಮಾನವ ಹಕ್ಕು ಹೋರಾಟಗಾರರು, ವಿದ್ಯಾರ್ಥಿ ಪರ ಸಂಘಟನೆಯವರು, ವಿಶೇಷವಾಗಿ ಒಳ ಮೀಸಲಾತಿ ಹೋರಾಟಗಾರರು ವಾಲಂಟಿಯರ್ ಆಗಿ ನನ್ನಿಂದ ಒಂದು ಟೀಯನ್ನು ಕೂಡ, ಒಂದು ಗ್ಲಾಸ್ ನೀರನ್ನು ಎಕ್ಸ್ಪೆಕ್ಟ್ ಮಾಡದೆ ಈ ಬಡ ರೈತನ ಮಗನ ಧ್ವನಿಯನ್ನ ವಿಧಾನಸಭೆಗೆ ತಲುಪಿಸಲೇಬೇಕು ಎಂಬಂತ ನೀತಿಯಲ್ಲಿ ವಾಲಂಟಿಯರ್ ಆಗಿ ಏನು ಕೆಲಸ ಮಾಡಿದ್ದಾರೆ, ನಿಮಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಈ ಚುನಾವಣೆಯಲ್ಲಿ ಕಂಡುಕೊಂಡಂತ ಅಂಶ ಏನ್ ಹೇಳಿದ್ರೆ, ಇದುವರೆಗೆ ಈ ಕ್ಷೇತ್ರದಲ್ಲಿ ಓಟಿಗಾಗಿ ನೋಟ್ ಕೊಡ್ತಾ ಇದ್ರಂತೆ, ಈ ಬಾರಿಯೂ ಕೂಡ ಕೊಟ್ಟಿದ್ದಾರೆ. ನನಗೆ ಒಂದು ರಿಪೋರ್ಟ್ ಪ್ರಕಾರ ಸುಮಾರು 250 ಕೋಟಿ ರೂಪಾಯಿ ಕಪ್ಪು ಹಣ ಚಲಾವಣೆ ಆಗಿದೆ ಅಂತೇಳಿ ವರದಿ ಇದೆ. ಅದು ಮುಂದಿನ ದಿನಗಳಲ್ಲಿ ಅದರ ಪುಷ್ಟಿಯನ್ನ ನೀವೇ ಕೊಡಬೇಕು. ಅದೆಷ್ಟು ಸತ್ಯ ಎಷ್ಟು ಮಿಥ್ಯ ಅದು ಸೆಕೆಂಡರಿ. ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ನಾನು ಚುನಾವಣಾ ಪ್ರಚಾರದ ಕಾರ್ನಾರ್ ಸಭೆಗಳಲ್ಲಿ ಮತ್ತು ನನ್ನ ಪ್ರಚಾರ ಸಭೆಗಳಲ್ಲಿ 500, 1000, 1500 ರೂಪಾಯಿ ಹಣವನ್ನ ಕೊಟ್ಟು ನೋಟನ್ನ ಕೊಟ್ಟು ನನಗೆ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ವಿಡಿಯೋವನ್ನ ನಾನು ನನ್ನ ಫ್ರೆಂಡ್ಗೆ ಕಳಿಸ್ಕೊಟ್ಟೆ. ಅವನೊಬ್ಬ ಮಾಸ್ಟರ್ ಟೀಚರ್, ಅವನು ಹೇಳ್ತಾ ಇದ್ದಾನೆ, ಅಫ್ಸರ್ ನನ್ನ ಇಡೀ ಲೈಫಲ್ಲಿ ನಾನು ನೋಡಿಲ್ಲ ಕಣೋ ಇಂಥ ಒಂದು ಚುನಾವಣೆ, ನಿನಗೆ ಹಣ ಕೊಟ್ಟು ಓಟ್ ಕೊಡ್ತಾ ಇದಾರಲ್ಲೋ, ನೀನು ಏನ್ ಜಾದೂ ಮಾಡಿದೀಯೋ ಅಂತ ಕೇಳ್ದ. ನಾನು ಅವನಿಗೆ ಹೇಳ್ದೆ, ನನ್ನ ಫ್ರೆಂಡ್ ಅವನು ಸಂದೇಶ್ ಅಂತ ಹೇಳಿ ಮಾಸ್ಟರ್ ಅವನಿಗೆ ಹೇಳ್ದೆ, ಅಫ್ಸರ್ ಕೊಡ್ಲಿಪೇಟೆ ಕಳೆದ 25 ವರ್ಷಗಳಿಂದ ಎಲ್ಲಾ ವರ್ಗದವರ ಹೋರಾಟವನ್ನ ಏನು ಮಾಡಿದಾನೆ, ಅದು SC ST ಆಗಿರ್ಲಿ, ಮೈನಾರಿಟಿ ಆಗಿರ್ಲಿ, OBC ಆಗಿರ್ಲಿ, ಕ್ರೈಸ್ತರಾಗಿರ್ಲಿ, ರೈತರಾಗಿರ್ಲಿ, ಮಹಿಳೆಯರಾಗಿರ್ಲಿ, ಅವರ ಪ್ರೀತಿಯ ಒಂದು ಕೊಡುಗೆಯನ್ನ ಈ ಚುನಾವಣೆಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ನಾನು ಕ್ರೌಡ್ ಫಂಡಿಂಗಿಗೆ ಅಪೀಲ್ ಮಾಡಿದ್ದೆ.
ಯಾಕಂದ್ರೆ ಈ ಬಲಾಢ್ಯ ರಾಜಕೀಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಒಂದು ಮಿನಿಮಮ್ ಒಂದು ಇನ್ವೆಂಟ್ ನನ್ನ ಬೇಕಾಗಿತ್ತು. ನನ್ನ ಹ್ಯಾಂಡ್ ಬಿಲ್ಲಿಗೆ, ನನ್ನ ಡೆಪಾಸಿಟ್ ಅಮೌಂಟಿಗೆ, ನನ್ನ ವೆಹಿಕಲ್ ಫ್ಯೂಯಲ್ಗೆ ಮಿನಿಮಮ್ ಅಮೌಂಟ್ ಆದ್ರೂ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕ್ರೌಡ್ ಫಂಡಿಂಗ್ ಮುಖಾಂತರ ನಾನು ಅಪೀಲ್ ಮಾಡಿದಾಗ ದೇಶದ ಮೂಲೆ ಮೂಲೆಯಿಂದ ನನಗಾಗಿ ಕ್ರೌಡ್ ಫಂಡಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆಯಿಂದ ಈ ಬಡ ರೈತನ ಮಗನ ಪರವಾಗಿ SDPIಯ ಸಿದ್ಧಾಂತವನ್ನ ಆ ವಿಧಾನಸೌಧಕ್ಕೆ ಕಲಿಸಲೇಬೇಕು ಅಂತ ಹೇಳಿ ನನಗೆ ಹಣ ಸಹಾಯ ಮಾಡಿದ, ಕ್ರೌಡ್ ಫಂಡಿಂಗ್ ಮುಖಾಂತರ, ಮತ್ತು ನನಗಾಗಿ ಪ್ರಾರ್ಥನೆ ಮಾಡಿದ, ಮತ್ತು ನನಗಾಗಿ ಮತಯಾಚನೆ ಮಾಡಿದ ಅವರ ಕಾಂಟ್ಯಾಕ್ಟ್ಸ್, ಅವರ ಬಿಸ್ನೆಸ್ ಸರ್ಕಲ್, ಅವರ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಫೋನ್ ಮಾಡಿ ಎಷ್ಟೋ ಜನರು ಕ್ಯಾನ್ವಸಿಂಗ್ ಮಾಡಿದ್ದಾರೆ. ನಾನು ಕೆಲವು ಮನೆಗೆ ಹೋದಾಗ ಹೇಳಿದ್ರು, ಇಲ್ಲ ಸರ್ ನಿಮ್ ಬಗ್ಗೆ ನಮಗೆ ಬೆಂಗಳೂರಿಂದ ನಮ್ಮ ಅಳಿಯ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಯಾರ ಅಳಿಯ ನನಗೆ ಗೊತ್ತಿಲ್ಲ. ಕೆಲವು ಮನೆಗೆ ಹೋಗ್ಬೇಕಾದ್ರೆ ಸರ್ ನಮ್ದು 14 ಓಟ್ ಇದೆ, 14 ಓಟಲ್ಲಿ 1 ಓಟು ಕೂಡ ನಾವು ಬೇರೆಯವ್ರಿಗೆ ಹಾಕಲ್ಲ. ಯಾಕಂದ್ರೆ ನಿಮ್ಮ ಬಗ್ಗೆ ನಾವು ಟಿವಿಯಲ್ಲಿ, ಡಿಬೇಟ್ ಅಲ್ಲಿ, ಹೋರಾಟದಲ್ಲಿ ನಿಮ್ಮನ್ನ ನೋಡ್ತಾ ಇದ್ವಿ. ನೀವಿವತ್ತು ನನ್ನ ಮನೆ ಬಾಗಿಲಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಇದು ನಮ್ಮ ಕರ್ತವ್ಯ. ನಮಗಿಲ್ಲಿ ತುಂಬಾ ಸಮಸ್ಯೆಗಳಿದೆ, ನೀವು ಇಲ್ಲಿಯ ಧ್ವನಿಯನ್ನ ವಿಧಾನಸೌಧಕ್ಕೆ ತಲುಪಿಸ್ತೀರೆಂಬ ಭರವಸೆ ಇದೆ. ನಮ್ಮ 14 ಓಟು ನಿಮಗೆ ಹಾಕ್ತೀವಿ ಎಂಬಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟಾರೆ ಈ ಚುನಾವಣೆಯಲ್ಲಿ ಕೆಲವು ಏಳು ಬೀಳುಗಳನ್ನ ಕಂಡ್ರು ಕೂಡ ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಹಣಕ್ಕಾಗಿ ಓಪನ್ ಆಗಿ ಹಂಚಿದ್ದಾರೆ ಸರ್. ಓಪನ್ ಆಗಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಾ. 500, 1,000 ರೂಪಾಯಿ, 5,000, 10,000 ಓಪನ್ ಆಗಿ ಹಣ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಈ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನನ್ನ ಪರವಾಗಿ ಮತವನ್ನ ಚಲಾಯಿಸಿರುವಂತ ಮತದಾರರಿಗೆ ನಾನು ಚಿರಋಣಿಯಾಗಿರ್ತೇನೆ. ಅನ್ನದಾನ, ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನ. ಈ ಮತವನ್ನ ನೀವೇನು ನನಗೆ ದಾನ ಮಾಡಿದ್ದೀರಾ, ಅಫ್ಸರ್ ಕೊಡ್ಲಿಪೇಟೆ ಮತ್ತು SDPI ಪಕ್ಷ ಖಂಡಿತ ನಿಮ್ಮ ಋಣವನ್ನ ತೀರಿಸುತ್ತೆ. ಇದಕ್ಕೆ ನಾವು ಯಾವುದೇ ಪ್ರತಿಫಲವನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಋಣವನ್ನ ನಾನು ತೀರಿಸ್ತೇನೆ ಎಂಬಂತ ಭರವಸೆಯನ್ನ ಈ ಮಾಧ್ಯಮಗಳ ಮುಖಾಂತರ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಎಲ್ಲಾ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರು ಹಗಲು ಇರುಳು ಎನ್ನದೆ ದುಡಿದಿದ್ದಾರೆ. ಯಾವುದೇ ಒಂದು ಟೀಯನ್ನ ನನ್ನಿಂದ ಕುಡಿದಿಲ್ಲ. ಮನೆಯಿಂದ ಬುತ್ತಿಯನ್ನ ಕಟ್ಕೊಬಂದು ಆ ಹೋಟೆಲ್ನ ಮುಂದೆ ಅಥವಾ ಜಗಲಿಯಲ್ಲಿ ಕೂತು ಅದನ್ನ ಊಟ ಮಾಡಿ ನನಗಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಹಾಗಾಗಿ ನನ್ನ ಎಲ್ಲ ಕಾರ್ಯಕರ್ತರಿಗೆ, ನನ್ನ ಎಲ್ಲ ಬಂಧು ಮಿತ್ರರಿಗೆ, ನನ್ನ ಫ್ರೆಂಡ್ಸ್ಗಳಿಗೆ ಮತ್ತು ನನ್ನ ಪಕ್ಷದ ಹಿತೈಷಿಗಳಿಗೆ, ನೀವೇ ಯಾರೆಲ್ಲ ನನಗಾಗಿ ದುಡಿದಿದ್ದೀರಾ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ನಾನು ಮತ ಕೇಳಿದ್ದೇನೆ. ಬಂದು ನೀವು ನನಗೆ ಬೆಂಬಲಿಸಿದ್ದೀರಾ. ಖಂಡಿತ ನಾಳೆ ಬರುವಂತ 4ನೇ ತಾರೀಕಿನ ರಿಸಲ್ಟ್ ನಮ್ಮ ಸ್ವಾಭಿಮಾನದ ಈ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಬಂದೇ ಬರ್ತದೆ. ಮುಂದೆಯೂ ಕೂಡ ನಾನು ನಿಮ್ಮೊಂದಿಗೆ ಇರ್ತೇನೆ ಎಂಬಂತಹ ಒಂದು ಸಂದೇಶವನ್ನ ಈ ಮಾಧ್ಯಮಗಳ ಮುಖಾಂತರ ನೀಡಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಕ್ರೌಡ್ ಫಂಡಿಂಗು ನಾನು ಬ್ಯಾಂಕ್ ಅಕೌಂಟಿಗೆ ಚೆಕ್ ಮಾಡಲಿಲ್ಲ. ನಾನು ಪೋಲಿಂಗ್ ಡೇ ನೋಡ್ಬೇಕಾದ್ರೆ ಹೆಚ್ಚು ಕಡಿಮೆ 4,30,000 ಆಗಿತ್ತು. ಅದಿನ್ನೂ ಹೆಚ್ಚಾಗಿದೆ. ಪೋಲಿಂಗ್ ಡೇ ಕೂಡ ಕೆಲವರು ಹಾಕಿದ್ದಾರೆ. ಅದರಲ್ಲಿ ನನಗೆ ಒಂದು 50, 100, 200 ಏನ್ ಹಾಕಿದ್ದಾರೆ ಅದು ಬಿಲಿಯನ್ ವ್ಯಾಲ್ಯೂ ಇರುವಂತಹ ಹಣ ಸರ್ ಅದು. ಯಾಕಂದ್ರೆ ನೀವು ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ನಲ್ಲಿ ಬಂದು ನನಗೆ ನೋಟ್ ಕೊಡ್ತಾ ಇದಾರಲ್ಲ, ಇಂತಹ ಘಟನೆ ನೀವು ನೋಡಿರ್ಲಿಕ್ಕಿಲ್ಲ. ಇದು ಏನಂದ್ರೆ ಮತದಾರರು ಒಂದು ಬದಲಾವಣೆ ಬಯಸ್ತಾರೆ, ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಅದು ಬಿಲಿಯನ್ ಕೊಟ್ಟ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸರ್ ಸರ್ ಅಫ್ಸರ್ ಕೊಡ್ಲಿಪೇಟೆಯನ್ನ ಸೋಲಿಸ್ಲಿಕ್ಕೆ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ಎಲ್ಲರೂ ಬಂದ್ರು ಫೀಲ್ಡಿಗೆ. ಮಂತ್ರಿಮಂಡಲ ಬಂತು. ಮೊಹಮ್ಮದ್ ಅಜರುದ್ದೀನ್ ಅನ್ನ ಕರ್ಕೊ ಬಂದ್ರು ಎಲ್ಲಿಂದ, ಹೈದರಾಬಾದಿಂದ, ಹೌದಲ್ವಾ? ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಅಂತಹ 100 ಅಜರುದ್ದೀನ್ಗಳು ಗಲ್ಲಿಗಳಲ್ಲಿ ನನಗೆ ಕ್ಯಾಂಪೇನ್ ಮಾಡಿದ್ದಾರೆ. ಅವರು ಸ್ಟಾರ್ ಇಲ್ಲದೆ ಇರ್ಬೋದು, ಆ ಸ್ಟಾರ್ ಬಂದು ಟಾಟಾ ಬೈ ಬೈ ಮಾಡಿ ಹೋಗಿದ್ದಾರೆ ಹೊರತು ನನ್ನ ಅಜರುದ್ದೀನ್ಗಳು ಪ್ರತಿ ಮನೆಯಲ್ಲಿ ಕೂತು ಕನ್ವಿನ್ಸ್ ಮಾಡಿದ್ದಾರೆ ಯಾಕೆ ಮತ ಕೊಡ್ಬೇಕಂತ ಹೇಳಿ. ಹಾಗಾಗಿ ಅವರು ಹತಾಶ ಭಾವನೆ ಅವರಿಗೆ ಕಾಡ್ತಾ ಇದೆ. ಇಷ್ಟೆಲ್ಲಾ ನಾವು ಪ್ರಯತ್ನ ಪಟ್ಟಿಯೂ ಕೂಡ ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಎಲ್ಲಿ ಹೋದ್ರು ಕುಕ್ಕರ್ ಸೌಂಡ್ ಮಾಡ್ತಾ ಇತ್ತಲ್ಲ. ಹಾಗಾಗಿ ಇಂಥ ವ್ಯಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರವನ್ನ ಹೇಳ್ತೇನೆ. SDPI 2009ರಿಂದ ಪಕ್ಷ ಪ್ರಾರಂಭವಾಗಿ ಇದುವರೆಗೆ ನಾವು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ವರೆಗಿನ ಎಲ್ಲಾ ಚುನಾವಣೆಯನ್ನ ಕಂಟೆಸ್ಟ್ ಮಾಡಿದ್ದೇವೆ. ನಾವು ಹಣ ಇಟ್ಕೊಂಡು ಫೀಲ್ಡ್ಗೆ ಬಂದವರಲ್ಲ, ನಾವು ಜನರ ಬೆಂಬಲವನ್ನು ಇಟ್ಕೊಂಡು ಫೀಲ್ಡ್ಗೆ ಬಂದವರು. ನಮಗೆ ಹಣ ಯಾವಾಗ ಬೇಕು, ನಮ್ಮ ಹಣವನ್ನ ನಾವು ಪಬ್ಲಿಕ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೇವೆ. ನಾವು ಯಾರ್ದೋ ಕಪ್ಪು ಹಣವನ್ನ ಯಾವುದೋ ಕೋಟ್ಯಾಧಿಪತಿಗಳ ತಿಜೋರಿಯಲ್ಲಿ ಇಟ್ಟಿರಲ್ಲ.
ನಾನು ಈಗ ಕ್ರೌಡ್ ಫಂಡಿಂಗ್ ಅಪೀಲ್ ಮಾಡಿದ್ನಲ್ಲ, ಯಾವಾಗೆಲ್ಲ ನಮಗೆ ಹಣದ ಅವಶ್ಯಕತೆ ಬೀಳುತ್ತೆ ನಾವು ಪಬ್ಲಿಕ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಅಲ್ಲಿಂದ ನಮಗೆ ಹಣ ಬರುತ್ತೆ ಹೊರತು ನಮಗೆ ಕಾಂಗ್ರೆಸ್ ಇಂದ ಫಂಡ್ ತಗೊಂಡು ಚುನಾವಣೆ ಎದುರಿಸುವಂತಹ ಆ ಗತಿಗೇಡು ನಮಗೆ ಬಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಸರ್ ನಾನು ಹೇಳ್ತಿರುವಂತದ್ದು, ಜಮೀರ್ ಅಹಮದ್ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಿಟ್ಟಿಂಗ್ ಮಿನಿಸ್ಟರ್. ಅವರು ಅವರ ಪಕ್ಷದ ಅಭ್ಯರ್ಥಿ ಇದ್ದಾಗ ಅವರ ಪಕ್ಷದ ಅಭ್ಯರ್ಥಿ ವಿರುದ್ಧವಾದ ಅಭ್ಯರ್ಥಿಗೆ ಯಾಕೆ ಹಣ ಕೊಡ್ತಾರೆ? ಇದು ಲಾಜಿಕ್ಕೇ ಇಲ್ಲ ಸರ್. ಅವರು ಬಂದು ನನ್ನ ವಿರುದ್ಧ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಸರ್. ಯಾರು? ಜಮೀರ್ ಅಹಮದ್ ನನ್ನ ವಿರುದ್ಧ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ. ಯಾಕೆ ನನಗೆ ಹಣ ಕೊಡ್ತಾರೆ? ನಾನು SDP ಪಕ್ಷದ ಅಭ್ಯರ್ಥಿ, ಅವರ ಪಕ್ಷದ ಅಭ್ಯರ್ಥಿ ಅಧಿಕೃತವಾಗಿರ್ಬೇಕಾದ್ರೆ ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರು ಏನಾಗಿದ್ದಾರೆ, ಸೋಲಿನ ಹತಾಶೆ ಇಂತಹ ಮಟ್ಟಕ್ಕೆ ಅವರಿಗೆ ತಂದು ನಿಲ್ಲಿಸಿದೆ. ಅವರು ಒಂದು ವೇಳೆ ಕಾಂಗ್ರೆಸ್ ಪಕ್ಷದವರು ಸರಿಯಾಗಿದ್ದಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರು ಗೋ ಬ್ಯಾಕ್ ಘೋಷಣೆ ಕೂಗ್ತಾ ಇರಲಿಲ್ಲ ಅವರ ನಾಯಕರಿಗೆ. ಹಾಗಾಗಿ ಇದೆಲ್ಲ ಆರೋಪಗಳು, ಯಾವುದೇ ಅದರಲ್ಲಿ ಹುರುಳಿಲ್ಲ. ಇಂಥ ಆರೋಪಗಳಿಂದ ನೀವೇನು ಸಾಬೀತು ಮಾಡ್ಲಿಕ್ಕೆ ಆಗಲ್ಲ. ಜನರು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಇದು 2 ಕೋಟಿ 5 ಕೋಟಿ, ಅಯ್ಯೋ 2 ಕೋಟಿ ಯಾಕೆ ಸರ್? ನನಗೆ ಬೇಕಾಗಿಲ್ಲ ಸರ್. ನನಗೆ ನನ್ನ ಜನರು, ನನ್ನ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇದೆ. 1 ರೂಪಾಯಿ ಹಣ ನನ್ನಿಂದ ಕೇಳಲಿಲ್ಲ. ನಂದು ಮಿನಿಮಮ್ ಎಕ್ಸ್ಪೆನ್ಸಸ್ ಸರ್. ನಾನು ಅಕೌಂಟ್ ಕೊಡ್ತೀನಲ್ಲ, ನೀವು ನೋಡಿ ಅದರಲ್ಲಿ ನನ್ನ ಅಕೌಂಟ್ ಅಲ್ಲಿ ಕೋಟಿಗೆ ಹೋಗೋದೇ ಇಲ್ಲ ನನ್ನ ಮೀಟ್ರು. 2 ಕೋಟಿ ಇಟ್ಕೊಂಡು ನಾನೇನ್ ಮಾಡ್ಲಿ? ನನಗದು ಬೇಕಾಗಿಲ್ಲ. ನನಗೆ ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಬೆಂಬಲಿಗರು, ನನ್ನ ಹಿತೈಷಿಗಳು, ಇದು ದೊಡ್ಡ ಶಕ್ತಿ ನನಗೆ. ಕೊಟ್ಟ ಕುದುರೆಯನ್ನು ಏರದವನು ವೀರನು ಅಲ್ಲ, ಶೂರನು ಅಲ್ಲ ಅಂತ ಹೇಳಿ ಅಲ್ಲಮ್ಮ ಪ್ರಭು ಹೇಳಿದಾರಲ್ಲ. ನಿಮಗೆ ಕರೆಕ್ಟ್ ಆಗಿ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ತಾಕತ್ತಿಲ್ಲದೆ ಯಾವುದೋ ನಿಮ್ಮ SDP ಅಭ್ಯರ್ಥಿ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಲ್ಲ, ನಿಮಗೆ ಒಂದು ನೈತಿಕತೆ ಇದೆಯಾ? ನೀವು ಕರೆಕ್ಟ್ ಆಗಿ ಇದ್ದಿದ್ರೆ ಅಲ್ಪಸಂಖ್ಯಾತರು ಇಲ್ಲಿ ಎನ್ಮಾಸ್ ಆಗಿ ನಿಮಗೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ 55 ಇಂದ 60 ಲ್ಯಾಕ್ ವೋಟ್ ಹಾಕ್ಸಿ ಗೆಲ್ಸಿದ್ರಲ್ಲ, ನೀವು ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಆಗಿಲ್ಲ. ಯಾರೆಲ್ಲ ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಇವತ್ತು ಬಂದು ಇಂತಹ ಪೊಳ್ಳು ಅಪಾದನೆಗಳನ್ನ ಮಾಡ್ತಾ ಇದ್ದೀರಲ್ಲ, ಯಾರು ಆಪಾದನೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಅವರವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಲ್ಪಸಂಖ್ಯಾತರು ಬುದ್ಧಿಯನ್ನ ಕಲಿಸ್ತಾರೆ. ಯಾಕಂದ್ರೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ, ನಿಮಗೆ ಶಕ್ತಿ ಇಲ್ಲ. ನೀವು ಬಂದು ನಿಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಬೇರೆಯವರ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಇವತ್ತು ನೀವು ಬುದ್ಧಿ ಕಲೀಲಿಲ್ಲ ಅಂದ್ರೆ ಮುಂದೆ ಸೀರೀಸ್ ಆಫ್ ಎಲೆಕ್ಷನ್ಸ್ ಬರ್ತಾ ಇದೆ. ZPTP ಬರ್ತಾ ಇದೆ, GBA ಬರ್ತಾ ಇದೆ, ಅರ್ಬನ್ ಲೋಕಲ್ ಬಾಡಿ ಬರ್ತಾ ಇದೆ, ಮತ್ತೆ 2 ವರ್ಷದ ನಂತರ ಜನರಲ್ ಅಸೆಂಬ್ಲಿ ಬರ್ತಾ ಇದೆ. ಆ ಟೈಮಲ್ಲಿ ನೀವು ಇದಕ್ಕೆ ತಕ್ಕ ಉತ್ತರವನ್ನ ಮತದಾರರಿಗೆ ಕೊಡ್ತಾರೆ. ಆದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಅಂದ್ರೆ ನಿಮ್ಮ STPI ಸಂಘಟನೆ ವತಿಯಿಂದ ಮನೆಗೆ 10 kg ಅಕ್ಕಿ, ಮನೆಗೆ 1.5 ಇಂದ 2,000 ರೂಪಾಯಿ ಅಮೌಂಟ್ ಹಂಚಿದ್ದಾರೆ ಸರ್ ನಮ್ಮ ಕಡೆ. ಸರ್, ಅಫ್ಸರ್ ಕುಡ್ಲಿಪೇಟೆ ಜೇಬಿಂದ ಇದು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಒಂದೇ 1 ರೂಪಾಯಿ ನಾನು ಖರ್ಚು ಮಾಡಿಲ್ಲ. ನಾನು ಪ್ರತಿ ಭಾಷಣದಲ್ಲೂ ನಾನು ಹೇಳಿರುವಂತದ್ದು, ನಾನು 1 ರೂಪಾಯಿ ಖರ್ಚು ಮಾಡಲ್ಲ ಚುನಾವಣೆಗೆ, 1 ರೂಪಾಯಿ ಭ್ರಷ್ಟಾಚಾರನೂ ಮಾಡಲ್ಲ. ಯಾಕಂದ್ರೆ ನೈತಿಕತೆ ಇರೋಲ್ಲ. ನಾನು ಜೇಬಿಂದ ಹಣ ಖರ್ಚು ಮಾಡಿದ್ರೆ ಅದನ್ನ ಮಲ್ಟಿ ಹೇಗೆ ಮಾಡ್ಬೇಕು, 1,000 ಖರ್ಚು ಮಾಡಿದ್ರೆ 2,000 ಹೇಗೆ ಮಾಡ್ಬೇಕಂತೆ. ನಾನಂತೂ 1 ರೂಪಾಯಿ ಖರ್ಚು ಮಾಡಿಲ್ಲ. ನನ್ನ ಪಕ್ಷದ ಕೆಲವು ಹಿತೈಷಿಗಳು ಬೆಂಬಲಿಗರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಕೆಲವು ನಮ್ಮ ಕಾರ್ಯಕರ್ತರು ಯಾರು ಫೀಲ್ಡ್ ಅಲ್ಲಿ ಇದ್ರೆ ಅವರಿಗೆ ಟೀ ಕುಡಿಸಿದ್ದಾರೆ, ಕೆಲವು ನೀರು ಕುಡಿಸಿದ್ದಾರೆ, ಕೆಲವು ಊಟ ಮಾಡಿಸಿದ್ದಾರೆ. ಅದು ಅವರ ಪ್ರೀತಿ ಸರ್. ಆ ಪ್ರೀತಿಯನ್ನ ನಾನು ಬೇಡ ಅಂತ ಹೇಳ. ಮತ್ತೆ ಯಾರು ಮನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅದು ನನ್ನ ಗಮನಕ್ಕಿಲ್ಲ. ನಾನು ಒಂದೇ 1 ರೂಪಾಯಿ ನನ್ನ ಜೇಬಿಂದ ಖರ್ಚು ಮಾಡಿಲ್ಲ. ಏನು ಕ್ರೌಡ್ ಫಂಡಿಂಗ್ ಬಂದಿದೆ ಅದನ್ನ ನಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ಅದನ್ನ ಕಂಪ್ಲೀಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕ್ರೌಡ್ ಫಂಡಿಂಗ್ ಅಲ್ಲಿ ನಮಗೆ ಆನ್ಲೈನ್ ಇದು ಮೀಡಿಯಾದ ಮುಂದೆ ಕಾರ್ಯಕ್ರಮದಲ್ಲಿ ತಂದುಕೊಟ್ಟಲ್ಲ ಹಣ, ಅದನ್ನು ಮೆನ್ಷನ್ ಮಾಡಿದೀವಿ ನಾವು. ಯಾಕಂದ್ರೆ ನಾವು ಟ್ರಾನ್ಸ್ಪರೆನ್ಸಿ ಆಗಿ ನಮ್ಮ ಪಕ್ಷದ ಏನು ಹಣಕಾಸಿನ ವ್ಯವಹಾರ, ಒಂದು ನಾವು ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸಬೇಕು, 2 ನಮ್ಮ ಪಕ್ಷದಲ್ಲೂ ಕೂಡ ಇಂಟರ್ನಲ್ ಆಡಿಟಿಂಗ್ ಇದೆ, ಅಲ್ಲೂ ಕೂಡ ನಾವು ಸಲ್ಲಿಸಬೇಕು. ಹಾಗಾಗಿ ಅಫ್ಸರ್ ಕುಡ್ಲಿಪೇಟೆ ಯಾರಿಗೂ ಹಣ ಹಂಚೋ ಮಾತೇ ಬಿಡಿ, 1 ರೂಪಾಯಿ ಕೂಡ ನನ್ನ ಜೇಬಿಂದ ಖರ್ಚಾಗಿಲ್ಲ. ಅದು ನಮಗೆ ಗೊತ್ತಿಲ್ಲ ಸರ್. ಅದು ನೋಡಿ, ನಾನು ಕೆಲವು ಕಡೆ ಹೋದಾಗ 200 ಮೀಟರ್ ಒಳಗಡೆ ಹಣ ಹಂಚ್ತಾ ಇದ್ರು. ನಾನು ಅಲ್ಲಿಯ ಕನ್ಸರ್ನ್ಡ್ PRO ಯಾರಿದ್ರು, RO ಯಾರಿದ್ರು, ಅವ್ರಿಗೆ ಕರೆದು ಕೇಳಬೇಕಾದ್ರೆ ಇಮಿಡಿಯೇಟ್ಲಿ ಅವರು ಹೊರಗೆ ಕಳಿಸಿದ್ದಾರೆ. ಅವರು ಯಾವುದೇ ಶಾಲ್ ಹಾಕಿರ್ಲಿಲ್ಲ, ಯಾವುದೇ ಮಫ್ಲರ್ ಹಾಕಿರ್ಲಿಲ್ಲ. ನಂತರ ಗೊತ್ತಾಯ್ತು, ವಿಡಿಯೋ ಬಂತು, ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಹಂಚ್ತಾ ಇದ್ದಾರೆ. ಯಾಕೆ ಇವರು ಷಡ್ಯಂತ್ರ ಮಾಡಿರಬಾರ್ದು? ಎಲ್ಲೋ ಹಂಚಿಬಿಟ್ಟು ನನ್ನ ಹೆಸರು ಹೇಳಿರೋದಕ್ಕೂ ಕೂಡ ಸಾಧ್ಯತೆ ಇದೆ. ನನ್ನ ಕಾರ್ಯಕರ್ತರಾಗ್ಲಿ ನಾನಾಗ್ಲಿ ಒಂದೇ 1 ರೂಪಾಯಿ ಎಲ್ಲೂ ಹಂಚಿಲ್ಲ. ನನಗೆ ಅವಶ್ಯಕತೆನೇ ಇಲ್ಲ ಸರ್. ಯಾಕೆ? ನಾನು ಬಂದಿರೋದು ಇವರ ಸೇವೆ ಮಾಡ್ಲಿಕ್ಕೆ.
ಒಂದು 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 ರಿಪೋರ್ಟ್ ಹೇಳ್ತಾ ಇದೆ, ಅದು ಅಧಿಕೃತನ ಅನಧಿಕೃತನ ಅದು ಕನ್ಫರ್ಮೇಶನ್ ಆಗ್ಬೇಕು. ಅಂದ್ರೆ ಒಟ್ಟಾರೆ ಚಲಾವಣೆ ಆಗಿರುವಂತದ್ದು ಎಲ್ಲ ಬಿಜೆಪಿ, ಕಾಂಗ್ರೆಸ್ ಮತ್ತು ಇತರ ಪಕ್ಷದವರೆಲ್ಲ ಸೇರಿ 250 crore ಚಲಾವಣೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ ನನಗೆ. ಅದು ಇನ್ನು ಮುಂದೆ ಪುಷ್ಟಿ ಆಗ್ಬೇಕು. ಯಾಕಂದ್ರೆ ಅಷ್ಟು ಹಂಚಿಕೆ ಆಗಿದೆ ಸರ್. ಒಂದೊಂದು ಓಟಿಗೆ 10,000 ರೂಪಾಯಿ ಅಂದ್ರೆ ಸರ್ ನನಗೆ ತಲೆ ಬಿಸಿ ಆಗ್ಬಿಟ್ಟಿದೆ ಸರ್. ಒಂದು ಓಟಿಗೆ 10,000 ಕೊಟ್ಟು ಗೆದ್ದು ಇವ್ರು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ವಿಧಾನಸೌಧಕ್ಕೆ? ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಯಲಾಗಿದೆ ಅಲ್ಲ. ಈ ಹಣ ಖರ್ಚು ಮಾಡಿ ಅಲ್ಲಿ ಹೋಗಿ ಯಾರು ಕೆಲಸ ಮಾಡ್ತಾರೆ ಇವರು? ಮಲ್ಟಿ ಕ್ರೋರ್ ಬಿಸ್ನೆಸ್ ಮ್ಯಾನ್ಗಳ ಪರವಾಗಿ ಪಾಲಿಸಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಇದು ಎಲ್ಲಿಂದ ಬರುತ್ತೆ ಸರ್ ಹಣ? ಇದು ನನಗ್ ಗೊತ್ತಿಲ್ಲ ಸರ್. ಒಂದು ಬೆಳ್ಳಿ ಸ್ಪೂನ್ ಅಲ್ಲಿ, ಚಿನ್ನದ ಸ್ಪೂನ್ ನಲ್ಲಿ ಊಟ ಮಾಡುವಂತವನಿಗೆ 10,000 ಕೋಟಿ ಒಡೆಯರಿಗೆ ಈ 10,000 20,000 ಹಂಚಿ ಬಡವರ ಕೆಲಸ ಮಾಡ್ಬೋದಾ ಸರ್ ಯಾವತ್ತದವರು? ನೋಡಿ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನೋಡಿದ ಮಟ್ಟಿಗೆ ಹುಬ್ಬಳ್ಳಿ, ಹಾವೇರಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಈ ಸುತ್ತಮುತ್ತ ಜಿಲ್ಲೆಗಳ ಎಲ್ಲ ಅಲ್ಪಸಂಖ್ಯಾತರ ನಾಯಕರು ಬಂದಿದ್ರು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸೋಲುವ ಭೀತಿ ಕಾಡ್ತಾ ಇತ್ತು. ಅಫ್ಸರ್ ಕೊಡ್ಲಿಪೇಟೆಗೆ ಒಂದು ಹೊರಗಿನ ಜನ ಬಂದು ನನಗೆ ಕ್ಯಾನ್ವಸ್ ಮಾಡೋ ಅವಶ್ಯಕತೆ ಬೀಳಲಿಲ್ಲ. ಯಾಕಂದ್ರೆ ಇಲ್ಲಿಯ ಯುವಕರು ವಾಲಂಟಿಯರ್ ಆಗಿ ನನಗೆ ಕೆಲಸ ಮಾಡಿದ್ದಾರೆ. ಕೆಲವು ಯುವಕರು ಹೇಳಿದ್ರು, ನಮ್ಮ ಗಲ್ಲಿಯ ಚಿಂತೆ ನೀವು ಬಿಡಿ, 4 ಬೂತ್ ಇದೆ ನಮ್ಮ ಗಲ್ಲಿಯಲ್ಲಿ, ಈ 4 ಬೂತ್ ನಾವು ಮೇಂಟೈನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. 2-3 ವಿಲೇಜ್ಗೆ ನಾನು ಹೋದೆ. ಆ ವಿಲೇಜ್ ಅಲ್ಲಿ ಹೇಳಿದ್ರು, ಸರ್ ನೀವು ಒಂದು ಭೇಟಿ ಕೊಟ್ಟು ಹೋಗಿ, ನಿಮ್ಮ ಬಿಸಿ ಶೆಡ್ಯೂಲ್ ಬಾಕಿದೆಲ್ಲ ನಾವು ಮ್ಯಾನೇಜ್ ಮಾಡ್ತೇವೆ, ನಿಮ್ಮ ಹ್ಯಾಂಡ್ ಬಿಲ್ ಅನ್ನು ಕೊಡಿಸ್ಕೊಡಿ ಸಾಕು, ಸಿಂಬಲ್ದು ಹ್ಯಾಂಡ್ ಬಿಲ್, ಫೈನಲ್ ನಿಮ್ಮ EVMದು ಮಾಡೆಲ್ ಇದೆಯಲ್ಲ ಅಂತ ಹೇಳಿ. ಇದು ಅಫ್ಸರ್ ಕೊಡ್ಲಿಪೇಟೆ ಪ್ರೀತಿ ವಿಶ್ವಾಸ. ನಾನು ಕಳೆದ 25 ವರ್ಷದಲ್ಲಿ ಈ ಸಮುದಾಯಗಳಿಗಾಗಿ ಹೋರಾಟ ಮಾಡಿದ್ದು ಸಾರ್ಥಕ ಆಯ್ತು ಸರ್, ಸಾರ್ಥಕ ಆಯ್ತು. ನನಗೆ ಒಳ ಮೀಸಲಾತಿ ಹೋರಾಟಗಾರರು 20 ಜನರ ತಂಡ ಸರ್, 20 ಜನರ ತಂಡ 10 ಹಳ್ಳಿಗಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಅವರು ದಾವಣಗೆರೆಗೆ ಬಂದಾಗ ರಿಸೀವ್ ಮಾಡ್ಕೊಂಡಿದ್ದಷ್ಟೇ. ರಿಸೀವ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ಸರ್ ನೀವು ನಮ್ಮ ಸಮುದಾಯದ ಪರವಾಗಿ ಪಾದಯಾತ್ರೆ ಮಾಡಿ 4 ಕೇಸ್ ಹಾಕಿಸ್ಕೊಂಡಿದ್ದೀರಾ, ನೀವು ನಮ್ಮೊಟ್ಟಿಗೆ ಬರೋ ಅವಶ್ಯಕತೆ ಇಲ್ಲ, ನಾವೇ ವೆಹಿಕಲ್ ಮಾಡ್ಕೊಳ್ತೀವಿ, ನಾವೇ ಕ್ಯಾನ್ವಸಿಗೆ ಹೋಗ್ತೀವಿ ಅಂತ ಹೇಳಿ 10 ದಿನಗಳ ಕಾಲ ಅವರು ವಾಲಂಟಿಯರ್ ಆಗಿ ಕ್ಯಾನ್ವಸ್ ಮಾಡಿದ್ದಾರೆ. ನೀವು ನೋಡಿರ್ಬೋದು. ನಾನು ಅವ್ರ ಜೊತೆ ಹೋಗ್ಲೇ ಇಲ್ಲ. ನಮ್ಮ ಕೆಲವು ನಾಯಕರು ಹೋಗಿ ಅವರಿಗೆ ಹ್ಯಾಂಡ್ ಬಿಲ್ ಅನ್ನು ಕೊಟ್ಟಿದ್ದಾರೆ, ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಏನಂದ್ರೆ ಇದು ಅಫ್ಸರ್ ಕೊಡ್ಲಿಪೇಟೆಯ ಪ್ರೀತಿ ವಿಶ್ವಾಸ ಇಟ್ಟು ಜನರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಹೊರಗಿಂದ ಬಂದು ಏನ್ ಕರ್ಕೊಂಡು ಬಂದಿದ್ದಾರೆ ಅದು ವಿಚಾರ ಅಲ್ಲ. ಮತ್ತೆ ಇಲ್ಲಿಯ ಮಸೀದಿಗಳು ಒಂದು ಧಾರ್ಮಿಕ ಕೇಂದ್ರಗಳು, ಅಲ್ಲಿ ನಾನು ಯಾವುದೇ ಚುನಾವಣಾ ಪ್ರಚಾರ ಮಾಡಿಲ್ಲ. ಯಾಕಂದ್ರೆ ಅದು ಮಾಡ್ಲೂಬಾರದು. ಯಾಕಂದ್ರೆ ಅದು ಒಂದು ಧಾರ್ಮಿಕ ಸಂಸ್ಥೆ, ಅದಕ್ಕೆ ಅದರದೇ ಆದಂತ ಮಹತ್ವ ಇರ್ತದೆ, ಅದರದೇ ಆದಂತ ಗೌರವ ಇರ್ತದೆ. ಆ ಪ್ರಾಮಿಸಸ್ ಅಲ್ಲಿ ಮತದ ವಿಚಾರವೂ ಕೂಡ ನಡಿಬಾರ್ದು. ಅದು ಕೋಡ್ ಆಫ್ ಕಂಡಕ್ಟ್. ಅದು ಏನಾಗಿದೆ, ಕಾಂಗ್ರೆಸ್ ಪಕ್ಷದವರು ಯಾರನ್ನು ಬಿಡ್ಲಿಲ್ಲ, ಎಲ್ಲರನ್ನು ಕರೆದು ಪೂಜಾ ಹೋಟೆಲ್ ಯಾವುದೋ ಇದೆಯಲ್ಲ ಕರೆದಿದ್ದಾರೆ. ಇಲ್ಲಿಯವರು ಬಹಳ ಬೆರಳೆಣಿಕೆಯ ಮಂದಿಗಳು ಮಾತ್ರ ಹೋಗಿದ್ದು. ಅದು ಕೋರಂ ಫುಲ್ಫಿಲ್ ಮಾಡ್ಲಿಕ್ಕೆ ನಾನು ಹೇಳಿದ್ನಲ್ಲ, ಅಕ್ಕಪಕ್ಕದವ್ರನ್ನ ಕೂರಿಸಿ ಸಭೆ ಮಾಡಿದ್ದಾರೆ. ಅದು ಮಾಹಿತಿ ನನಗೂ ಬಂತು. ಮತ್ತೆ ಇಲ್ಲಿರುವಂತಹ ಏನು ಧಾರ್ಮಿಕ ಗುರುಗಳೆಲ್ಲ ಇದಾರಲ್ಲ, ಇಲ್ಲಿಯ ರಿಲಿಜಿಯಸ್ ಕೇಂದ್ರದ ಅವರು ಸ್ವಾಭಿಮಾನಿಗಳು ಸರ್, ಅವರು ಸ್ವಾಭಿಮಾನಿಗಳು. ಅದು ಪ್ರೂವ್ ಮಾಡಿದ್ದಾರೆ ಈ ಎಲೆಕ್ಷನ್ ಅಲ್ಲಿ. ಅವರು ಇಂತಹ ಏನು ಎಂಜಲು ಕಾಸಿಗೆ ಆಸೆ ಪಡೋರಲ್ಲ. ನನಗೆ ಬಹಳ ಹೆಮ್ಮೆ ಇದೆ ಇಲ್ಲಿಯ ಧಾರ್ಮಿಕ ನೇತಾರು. ಆ ಸುರ್ಜಿವಾಲಾ, ಡೆಲ್ಲಿವಾಲಾ ಒಂದು 10 ಓಟ್ ಇಲ್ಲ ಸರ್ ಅವ್ರ ಸಮುದಾಯದ ಈ ಸೌತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದು ಇಡೀ ಕರ್ನಾಟಕದ ಧಾರ್ಮಿಕ ಉಲಮಾಗಳನ್ನ ನೀವು ಬ್ಲಾಕ್ ಮೇಲ್ ಮಾಡಬಾರ್ದು ಅಂತ ಹೇಳಿ ಅವನು ಟೀಸ್ ಮಾಡ್ತಾನೆ. ಇಲ್ಲಿಯ ಧಾರ್ಮಿಕ ಗುರುಗಳಿಗೆ ಸ್ವಾಭಿಮಾನ ಇಲ್ವಾ ಸರ್? ಅದು ಬಡಿದೆಬ್ಬಿದೆ. ಯಾರು ಕೂಡ ಆ ರೀತಿ ಹೋಗ್ಲಿಲ್ಲ. ಯಾಕಂದ್ರೆ ಒಂದು ಪಕ್ಷದ ಮೀಟಿಂಗ್ ಅಲ್ಲಿ ಧಾರ್ಮಿಕ ಗುರುಗಳು ಹೋಗೋದು ತಪ್ಪೇನಲ್ಲ, ಆದ್ರೆ ಅವರ ಸ್ವಾಭಿಮಾನ ಪ್ರಶ್ನೆ ಬಂದಾಗ ಯಾರು ಹೋಗ್ಲಿಲ್ಲ. ಅವರು ಈ ಬಾರಿ ಸರಿಯಾಗಿ ಬುದ್ಧಿಯನ್ನ ಕಲಿಸ್ತಾರೆ. ಈ ಬಾರಿ ಸರಿಯಾದ ತೀರ್ಮಾನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆಗ್ಲೇ ನಾನು ಉತ್ತರ ಕೊಟ್ಟೆ, ಅದು ಜಾಸ್ತಿ ಯಾವುದು ಮೀಡಿಯಾದವರು ಕ್ಯಾರಿ ಮಾಡಲಿಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಆಡಳಿತದಲ್ಲಿತ್ತು. ಇದೇ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ರು. ಸಿದ್ದರಾಮಯ್ಯನವರ ಆಪ್ತರಾದ 17 ಜನ ಶಾಸಕರು ನಾಯಿ, ನರಿ, ಕುರಿ, ಕೋಳಿ, ದನ, ಹಸು, ಕರುಗಳನ್ನು ನಾವು ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತೀವಿ ನೋಡಿ. ಬಾಂಬೆಯ ರೆಸಾರ್ಟ್ ನಲ್ಲಿ 50 ಕೋಟಿಗೆ ಬಿಕರಿ ಆಗಿದ್ದು SDPI MLAಗಳ ಅಲ್ಲ ಸಿದ್ದರಾಮಯ್ಯನವರ ಆಪ್ತರ ಅಂತ ಹೇಳಿ ನೀವೊಂದು ಮರು ಪ್ರಶ್ನೆಯನ್ನ ಅವ್ರಿಗೆ ಕೇಳಿ. ಅವರು ಖರೀದಿ ಆಗಿದ್ ಮಾತ್ರ ಅಲ್ಲ,
ಅವರು ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಸಿಟ್ಟಿಂಗ್ ಗೌರ್ಮೆಂಟ್ ಅನ್ನ ಉರುಳಿಸಿ ಬಿಜೆಪಿಯನ್ನ ತಂದ್ರಲ್ಲ, ಅದು ಯಾರ ಆಪ್ತರು? ಅಫ್ಸರ್ ಕುಡ್ಲಿಪೇಟೆಯ ಅಥವಾ SDP ಆಪ್ತರಲ್ಲ. ನಮಗೆ ನಿಮ್ಮ ಇತಿಹಾಸ ಗೊತ್ತಿದೆ. ಇಲ್ಲಿ ಬಂದು ನೀವು ಹತಾಶರಾಗಿ ಮಾತಾಡ್ಬೇಕಂತ ಏನೋ ಮಾತಾಡಿದ್ರೆ ಜನರು ಬುದ್ಧಿವಂತರಾಗಿದ್ದಾರೆ, ಯಾರು ದಡ್ರಿಲ್ಲ. ನಿಮ್ಮ ಎಲ್ಲ ಇತಿಹಾಸ ನಮ್ಮ ಹತ್ರ ಇದೆ. ಇಕ್ಬಾಲ್ ಅಹಮದ್ ಸರ್ಡಗಿ ಕಾಂಗ್ರೆಸ್ ಪಕ್ಷದ MLC ಕಂಟೆಸ್ಟ್ ಮಾಡಿದಂತವ್ರು, ಕಾಂಗ್ರೆಸ್ಸಿನ MLAಗಳು ಕ್ರಾಸ್ ಔಟಿಂಗ್ ಮಾಡಿದ್ದಾರೆ. ಯಾಕೆ? ಕಾಂಗ್ರೆಸ್ಸಿನ MLAಗಳು ಕ್ರಾಸ್ ಮಾಡಿದ್ದಾರೆ. ಇದು ಯಾರು? ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಪಾಳ ಇದ್ದವರು. ಇದೆಲ್ಲ SDP ಅವರೇನಲ್ಲ, ಇದೆಲ್ಲವೂ ಗೊತ್ತಿದೆ. SDP ವೋಟ್ ಹಾಕಿದ್ರೆ SDP ಬರುತ್ತೆ ಹೊರತು ಬಿಜೆಪಿ ಬರಲ್ಲ. 1+1 2, 1+1 ಹೇಗೆ 0 ಆಗುತ್ತೆ? ಕಾಂಗ್ರೆಸ್ ಇಂತಹ ಸುಳ್ಳನ್ನ ಹೇಳ್ಕೊಂಡು ಇದುವರೆಗೆ ಬಿಜೆಪಿಯ ಗುಮ್ಮವನ್ನ ತೋರಿಸಿಕೊಂಡು ಅಧಿಕಾರಕ್ಕೆ ಬಂದಿದೆ, ಆಡಳಿತಕ್ಕೆ ಬಂದಿದೆ. ಇನ್ನು ಮುಂದೆ ಈ ಆಟ ನಡೆಯಲ್ಲ. ಬಿಜೆಪಿ ಮತ್ತು ಬಿಜೆಪಿಯ ಏನು ಸಿದ್ಧಾಂತ, ಅದನ್ನ ಸೈದ್ಧಾಂತಿಕವಾಗಿ ವಿರೋಧಿಸುವಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಏನು ಡಿಫರೆನ್ಸ್ ಇಲ್ಲ ಸರ್. ಇವರ ಜೆಂಡಾ ಮಾತ್ರ ಬೇರೆ, ಅಜೆಂಡಾ ಇಬ್ರದು ಒಂದೇ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಬಿಜೆಪಿ ಕರ್ನಾಟಕದಲ್ಲಿ ಹಲವಾರು ಆಂಟಿ ಮೈನಾರಿಟಿ ಪಾಲಿಸೀಸ್ ಅನ್ನ ತಂದಿತ್ತು. ಇದೇ ಸಿದ್ದರಾಮಯ್ಯನವರು ಚುನಾವಣಾ ಭಾಷಣದಲ್ಲಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ 2B ರಿಸರ್ವೇಶನ್ ಅನ್ನು ರಿಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. 3 ವರ್ಷ ಆಯ್ತಲ್ಲ ಸಿದ್ದರಾಮಯ್ಯನವರೇ. ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳುವಂತಹ, ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ, ಇದು ಸಾಮಾಜಿಕ ಅನ್ಯಾಯ ಅಲ್ವಾ? ಎಲ್ಲಿ ರಿಸ್ಟೋರ್ ಮಾಡಿದ್ದೀರಾ ನೀವು? ಹಾಗಾದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಡಿಫರೆನ್ಸ್ ಏನು? ಇದು ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ. ಸಿದ್ದರಾಮಯ್ಯನವರೇ, ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ಇರುವಂತ ಡಿಫರೆನ್ಸ್ ಏನು? ನಿಮ್ದು ಜೆಂಡಾ ಮಾತ್ರ ಬೇರೆ, ಅಜೆಂಡಾ ಒಂದೇ ಅಂತ ಇದು ಫೀಲ್ ಮಾಡ್ತಾ ಇದೆ. ಸರ್, ಈ ಕಾಂಗ್ರೆಸ್ ಪಕ್ಷ ಇತಿಹಾಸದಿಂದ ಇನ್ನೂ ಪಾಠ ಕಲ್ತಿಲ್ಲ. ಇಡೀ ಇತಿಹಾಸದುದ್ದಕ್ಕೂ ಇವ್ರು ಏನ್ ಮಾಡಿದ್ರು, ಕೇವಲ ಅಲ್ಪಸಂಖ್ಯಾತರಂತಲ್ಲ, ಯಾವುದೇ ಒಂದು ಸಮುದಾಯದ ಬಲಿಷ್ಠ ನಾಯಕತ್ವ ಕಾಂಗ್ರೆಸ್ ಅಲ್ಲಿ ಬಿಲ್ಡ್ ಆದ ತಕ್ಷಣ ಅದೇ ಸಮುದಾಯದ ಇನ್ನೊಂದು ನಾಯಕರನ್ನ ಛೂ ಬಿಟ್ಟು ಅವರ ಇಮೇಜ್ ಅನ್ನ ಕೆಳಗಿಳಿಸುವಂತ ಕೆಲಸ ಮಾಡ್ತಾನೇ ಬಂದಿದೆ. ಅದು ಗುಲಾಂ ನಬಿ ಆಜಾದ್ ನೀವು ತಗೊಳ್ಳಿ, ಅಥವಾ ಸೋನಿಯಾ ಗಾಂಧಿ ಅವರ ಆಪ್ತರಾಗಿದ್ದಂತ ಅಹಮದ್ ಪಟೇಲ್ ಅವರನ್ನ ತಗೊಳ್ಳಿ, ಕರ್ನಾಟಕದ ಟಾಪ್ ಲೀಡರ್ ಆಗಿದ್ದಂತ ಅಜೀಜ್ ಸೇಠ್ ಅನ್ನ ತಗೊಳ್ಳಿ, ಕರ್ನಾಟಕದ ಜಾಫರ್ ಶರೀಫ್ ಅನ್ನ ತಗೊಳ್ಳಿ. ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ಇವರು ಮಾಡಿರುವಂತ ಮಹಾದ್ರೋಹ. ಇದು ಈಗ ಮತ್ತೆ ಅದು ಮರುಕಳಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಅಲ್ಪಸಂಖ್ಯಾತ ಮಾತ್ರ ಅಲ್ಲ, ಯಾವುದೇ ಸಮುದಾಯದವರು ಕೂಡ ಸರ್ವೈವಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಒಂದು ಒಂದು ಏನ್ ಹೇಳ್ತೇವೆ, ನೋಡ್ಲಿಕ್ಕೆ ಕೇಳಲಿಕ್ಕೆ ಚೆನ್ನಾಗಿದೆ ಅದರ ಸಿದ್ಧಾಂತ, ಒಳಗಡೆ ಹೋದ್ರೆ ಬಹಳ ಉಸಿರುಗಟ್ಟುವಂತ ವಾತಾವರಣ ಇದೆ. ಇಲ್ಲಿ ಕರ್ನಾಟಕದಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರಿಗೆ ಇನ್ನು ಬುದ್ಧಿ ಬರಲಿಲ್ಲ. ಆ ಕಾಂಗ್ರೆಸ್ಸಿನ ಹೈಕಮಾಂಡ್ ನ ಏನು ಒಂದು ಆದೇಶದ ಮೇರೆಗೆ ಇದೆಲ್ಲ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಒಂದಿನ ಬುದ್ಧಿ ಕಲಿತಾರೆ. ಸರ್, ಓಟಿನ ಕ್ಯಾಲ್ಕುಲೇಷನ್ ನಾವು ಇನ್ನೂ ರಿವ್ಯೂ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಬೂತ್ ಮ್ಯಾನೇಜ್ಮೆಂಟ್ ಅದನ್ನೆಲ್ಲ ಲೆಕ್ಕ ತಗೊಳ್ಬೇಕು. ನಮ್ದು ನಾಳೆ ನಾಡಿದ್ರಲ್ಲಿ ಅದರ ರಿವ್ಯೂ ಆಗುತ್ತೆ. ಯಾಕಂದ್ರೆ ನೀವು ಮಾಧ್ಯಮದವರು, ನಾನೇನಾದ್ರೂ ಒಂದು ಫಿಗರ್ ಹೇಳಿದ್ರು ವಿತಿನ್ ಫ್ರಿಕ್ಷನ್ ನೀವು ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿಸ್ಬಿಡ್ತೀರಾ. ಫಿಗರ್ನಂತೂ ನಾನು ಹೇಳಲ್ಲ. ಆದ್ರೆ ಈ ಬಾರಿ ಉತ್ತಮ ಒಂದು ರಿಸಲ್ಟ್ ಈ ದಕ್ಷಿಣ ಕ್ಷೇತ್ರದಲ್ಲಿ, ನಾನು ಹೇಳಿದ್ನಲ್ಲ, ಇತಿಹಾಸದ ಪುಟದಲ್ಲಿ ಬರೆದಿಡುವಂತ ರಿಸಲ್ಟ್ ಖಂಡಿತ ಬರುತ್ತೆ. ಅದು ನೀವು ಕೂಡ ಫೀಲ್ ಮಾಡಿದ್ದೀರಾ. ಇದುವರೆಗೆ ನಾನು ನೋಡಿದ ಮಟ್ಟಿಗೆ ಈ ದಾವಣಗೆರೆಯಲ್ಲಿ ಇಂಥ ಚುನಾವಣೆ ನಡೆದೇ ಇಲ್ಲ ಅಂತ ಸುಮಾರು ಹೇಳಿದ್ರು, ನನಗೆ ಗೊತ್ತಿಲ್ಲ, ನೀವು ನೋಡಿದ್ದೀರಾ. ಈ ಬಾರಿ ಒಳ್ಳೆಯ ಒಂದು ಪ್ರಜಾಪ್ರಭುತ್ವದ ಹಬ್ಬ ನಡೆದಿದೆ. ಮತದ ಮೌಲ್ಯವನ್ನ ಪ್ರತಿಯೊಬ್ಬರು ಅರ್ತಿದ್ದಾರೆ ಸರ್. ಇಲ್ಲ ಅಂದ್ರೆ SDP ಸ್ಪರ್ಧೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಟೇಕನ್ ಪಾಯಿಂಟ್ ಗ್ರಾಂಟ್ ಅಂತ ಇವ್ರು ತಗೊಳ್ತಾ ಇದ್ರು, ಗ್ರಾಂಟೆಡ್ ಅಂತ ಹೇಳಿ ತಗೊಳ್ತಾ ಇದ್ರಿ ತಳ ಸಮುದಾಯದ ಓಟನ್ನ. ಈ ಬಾರಿ ಮನೆಗೆ ಹಗಲು ರಾತ್ರಿ ಅನ್ನೋದೇ ಬೆವರು ಸುರಿಸಿದ್ದಾರೆ ಎಲ್ರು, ಎಲ್ಲ ಪಕ್ಷದವರು. ಒಂದು ಮೌಲ್ಯ ಇವತ್ತು ಗೊತ್ತಾಗಿದೆ ಮತದಾರರಿಗೆ. ಇದು ಏನು ಕುಣಿಯಲಾರ್ದವನು ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಆ ರೀತಿ ಗಾದೆ. ಕೊನೆಯವರೆಗೆ ಅವ್ರು ನೋಡಿದ್ರು, ಹೇಗಾದ್ರೂ ಮಾಡಿ ಇವರಿಗೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ. ಏನು ಒತ್ತಡ, ಏನು ಪ್ರೆಷರು, ಏನು ಇವ್ರದ್ದು ಅಬ್ಬರ. ಇವ್ರು ತಿಳಿದು ಬಿಟ್ಟಿದ್ರು ಮೊಹಮ್ಮದ್ ಅಜರುದ್ದೀನ್ ಬಂದ ತಕ್ಷಣ ಇಡೀ ದಾವಣಗೆರೆಯವರು ಬಂದು ಅವರ ಫ್ಯಾನ್ ಆಗಿ ಆಟೋಗ್ರಾಫ್ ತಗೊಳ್ಳಿಕ್ ಬರ್ತಾರಂತ ಹೇಳಿ. ಅಜರುದ್ದೀನ್ ಅಲ್ಲ, ಯಾವ ಉದ್ದೀನ್ ಬಂದ್ರು ಕೂಡ ಯಾರು ಆ ಕಡೆ ಮೂಸ್ ನೋಡ್ಲಿಲ್ಲ, ಇವರ ಕಾಂಗ್ರೆಸ್ ಕಾರ್ಯಕರ್ತನ ಹೊರತುಪಡಿಸಿ. ಆಗೇನಾಯ್ತು, ಹತಾಶ ಭಾವನೆ ಕಾಡ್ತು. ಲಾಸ್ಟ್ ಮೊಮೆಂಟ್ ಅಲ್ಲಿ ಇಂತಹ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ SDP 17 ವರ್ಷದ ಇತಿಹಾಸ ಇದೆ. ಈ ಚುನಾವಣೆ ರಾಜಕೀಯದಲ್ಲಿ ಯಾವ ಏನು ಇವರು ಷಡ್ಯಂತ್ರವನ್ನ ಯಾವ ಟೈಮಲ್ಲಿ ಹಾಕ್ತಾರಂತ ಹೇಳಿ ಅದೆಲ್ಲದಕ್ಕೂ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಮತ್ತು ನಮ್ಮ ಕಾರ್ಯಕರ್ತರು ಅದೇ ಟೈಮಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ SDP ಮಹಿಳಾ ವಿಂಗೇ ಇಲ್ಲ ಎಲ್ಲಿ ದಾವಣಗೆರೆಯಲ್ಲಿ.
ಇನ್ನು ಅಧಿಕೃತವಾಗಿ ನಾವು ಘೋಷಣೆನೇ ಮಾಡಲಿಲ್ಲ. ಇನ್ನು ಮಹಿಳಾ ವಿಂಗ್ನ ಯಾರೋ ಹೋಗಿದಾರಂತೆ, ಅದು ಸುಳ್ಳು ಕೇಸ್, ಸುಳ್ಳು ಫೇಕ್ ನ್ಯೂಸ್. ಆ ಫೇಕ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂತ ನ್ಯೂಸ್ಗೆ ನಮ್ಮ ಕಾರ್ಯಕರ್ತರು ಆಗ್ಲೇ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇವರು ಹತಾಶರಾಗಿದ್ರೆ ಅಂತಾನೆ ಹೇಳ್ಬೋದಷ್ಟು ಹೊರತು ಬೇರೆ ಏನು ಅದರಲ್ಲಿ ಸತ್ಯಾಂಶ ಇರಲಿಲ್ಲ. ಇಲ್ಲ, ಅಧಿಕೃತವಾಗಿ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮಹಿಳಾ ಘಟಕನೇ ನಾವು ಅನೌನ್ಸ್ ಮಾಡಿಲ್ಲ. ಇಲ್ಲವಲ್ಲ, ರಾಜ್ಯ ಘಟಕದ ಅಧ್ಯಕ್ಷೆ ಫಾತಿಮಾ ನಸೀಮಾ ಅವರ ವಿಡಿಯೋ ರಿಲೀಸ್ ಮಾಡಿದ್ರಲ್ಲ. ಕಾರ್ಯದರ್ಶಿ ನಮ್ಮ ನಸ್ರಿಯಾ ಬೆಳ್ಳಾರೆ ಅವರು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ. ಅವ್ರು ನನ್ನ ಪರವಾಗಿ ಕ್ಯಾನ್ವಸ್ ಮಾಡಿದ್ದಾರೆ ಸರ್ ಬೀದಿಯಲ್ಲಿ. ಇಲ್ಲ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ. ಇಲ್ಲ ಇಲ್ಲ ಸರ್, ನಾವು SDP ಪಕ್ಷವನ್ನು ಯಾವ ರೀತಿ ಕಟ್ತಾ ಇದೀವಿ ಅಂದ್ರೆ, ನಿಮಗೆ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ. ಎಲ್ಲಿಂದ ನಾವು ಬಂದ ಅವನಿಗೆ ತರ್ದು ಇಲ್ಲಿ ಸ್ಥಾನಮಾನ ಕೊಡ್ದಿಲ್ಲ ನಾವು. ನಮ್ದು ಕಂಡೀಷನ್ಸ್ ಇವೆ. ಸಿದ್ಧಾಂತವನ್ನ ಒಪ್ಕೊಂಡು ನಮ್ಮ ಪಕ್ಷದ ಸಂವಿಧಾನ, ನಮ್ಮ ನಾಯಕತ್ವ ಅನುಸರಣೆ ಮತ್ತು ಭ್ರಷ್ಟಾಚಾರ ಮಾಡಲ್ಲ ಅಂತ ಕಂಡೀಷನ್ ಮಾಡಿ 50 ರೂಪಾಯಿ ಹಣ ಕೊಟ್ರೆ ಕ್ಯಾಡರ್ಶಿಪ್ ಕೊಡೋದು ನಾವು. ಎಲ್ಲೋ ಯಾರೋ ಬೀದಿಯಲ್ಲಿ ಹೋಗೋರು ಬಂದು ಸೇರಿದ ತಕ್ಷಣ ಪಕ್ಷವನ್ನು ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ಅಂತವರಿಂದ ಇಂಥ ಚಾತುರ್ಯಗಳಾಗ್ಬೋದು. ಇದು ಕೇಡರ್ ಬೇಸ್ ಆಧಾರಿತ ಪಕ್ಷ. ಒಬ್ಬನೇ ಒಬ್ಬ ಮಹಿಳಾ ಕಾರ್ಯಕರ್ತ ಆಗಿರ್ಲಿ, ನಮ್ಮ ಕ್ಯಾಡರ್ ಆಗಿರ್ಲಿ ಅಂತ ಕೆಲಸಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ನವರು ಇದು ಇದಕ್ಕಿಂತ ಮುಂಚೆನೂ ಮಾಡಿದ್ದಾರೆ, ಇದು ಮೊದಲೇನಲ್ಲ. ಅದೆಲ್ಲ ಅವರ ಷಡ್ಯಂತ್ರ ಅಷ್ಟೇ. ಭಾಗವಹಿಸಿದ್ದು ಅಷ್ಟೊಂದು ಸದ್ದು ಮಾಡ್ತಾ ಇದ್ದಿಲ್ಲ, ಬಟ್ ಈ ಸಾರಿ ತುಂಬಾ ಸದ್ದು ಮಾಡ್ತಾರೆ. ಅದು ಯಾಕೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ, ಅಥವಾ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅಂತ? ಈ ಬಾರಿ ನಮಗೆ ನೋಡಿ, ನಮ್ಮ ಕಳೆದ ಬಾರಿ ಅಭ್ಯರ್ಥಿ ಇಸ್ಮಾಯಿಲ್ ಜಬಿಯುಲ್ಲಾ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನಗಿಂತ ಜಾಸ್ತಿ, ನಾನು ಕೆಲವೊಮ್ಮೆ ನನಗೆ 2 ಗಂಟೆ ನಿದ್ರೆ ಮಾಡಿ ಅಂತ ರೆಸ್ಟ್ ಕೊಡ್ತಾ ಇದ್ರು, ಇವ್ರ ಫೀಲ್ಡ್ ಅಲ್ಲೇ ಇರ್ತಾ ಇದ್ರು. ಇಂತಹ ಅಭ್ಯರ್ಥಿ ಬೇರೆ ಪಕ್ಷದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಉಂಟಾ ಸರ್? ಒಬ್ಬ ಕ್ಯಾಡರ್, ಇಂಥ ಕೇಡರ್ ಇರುವಂತ ಪಕ್ಷ ಒಂದು ನಮ್ಮದೇ ಸೈದ್ಧಾಂತಿಕ ಮತ್ತು ನಮ್ಮ ಕೇಡರ್ಗಳ ಪರಿಶ್ರಮದಲ್ಲಿ ಕಟ್ಟಿರುವಂತ ಒಂದು ಶಕ್ತಿ ಬೇರೆನೇ ಇದೆ ಈ ಕ್ಷೇತ್ರದಲ್ಲಿ. ಎರಡನೇದಾಗಿ ಅಫ್ಸರ್ ಕೊಡ್ಲಿಪೇಟೆ ಕಳೆದ 25 ವರ್ಷದಿಂದ ತಳ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತ ಒಂದು ಔಟ್ಪುಟ್, ಅದರ ಒಂದು ಕ್ರೆಡಿಟ್ ಕೂಡ ನನಗೆ ಪ್ಲಸ್ ಆಯ್ತು. ಮೂರನೇದಾಗಿ ಇಲ್ಲಿದ್ದಂತಹ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಂತಹ ಏನು ಒಂದು ಅಂಡರ್ ಕರೆಂಟ್ ಇತ್ತು, ಅದು ನಮಗೆ ಸರ್ಪ್ಲೆಸ್ ಆಗಿ ಬಂತು. ನಾಲ್ಕನೇದಾಗಿ ಒಳ ಮೀಸಲಾತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಲೆಫ್ಟ್ ಮಾದಿಗ ಸಮುದಾಯಕ್ಕೆ ಮಾಡಿದಂತ ಮಹಾದ್ರೋಹ, ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇದ್ರೂ ಕೂಡ ಅವರಿಗೆ ಏನು ಸೈಂಟಿಫಿಕ್ ಆಗಿ ಅದನ್ನ ವಿಂಗಡಣೆ ಮಾಡಿ ಕೊಡದೇ ಇರುವಂತದ್ದು 4ನೇ ಪ್ಲಸ್ ಪಾಯಿಂಟ್ ಆಯ್ತು. ಅದೆಲ್ಲವೂ ಕೂಡಿ ಈ ಬಾರಿ ಅತಿ ಹೆಚ್ಚು ಸದ್ದು ಮಾಡ್ತು. ನೀವು ಹೇಳಿದ್ದು ಫ್ಯಾಕ್ಟ್, ಅದು ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೂ ಕೂಡ ಸದ್ದು ಮಾಡಿದೆ. ನನಗೆ ಇಂಟರ್ನ್ಯಾಷನಲ್ ಮೀಡಿಯಾದವರು ಕಾಲ್ ಮಾಡಿದ್ದಾರೆ, ಸರ್ ಏನಿದು ದಾವಣಗೆರೆ ಇಷ್ಟು ಸದ್ದು ಮಾಡ್ತಾ ಇದೆ, ಬಾಗಲಕೋಟೆದು ಏನು ಬರ್ತಾ ಇಲ್ಲ ಅಷ್ಟು, ಇಲ್ಲಿದು ಬರ್ತಾ ಇದೆ ಅಂತ. ಆಗ ನಾನು ಇಲ್ಲಿಯ ಕೆಲವು ಸಿಚುವೇಶನ್ಸ್ ಅನ್ನ ಹೇಳಿದೆ, ಗ್ರೌಂಡ್ ರಿಯಾಲಿಟಿಯನ್ನು ಹೇಳಿದೆ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ಹೇಳ್ಬೇಕಾದ್ರೆ ಆ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಹೋಗಿದೆ. ನನಗೆ ಸೌದಿ ಅರೇಬಿಯಾದಿಂದನೂ ಕಾಲ್ ಮಾಡಿದ್ರು, ನಮ್ಮ ಸಂಗಡಿಗರಿದ್ರು. ಅಂದ್ರೆ ಇಂಟರ್ನ್ಯಾಷನಲ್ ವರೆಗೂ ಹೋಗಿದೆ ಅಂತ ಹೇಳ್ಬೋದು. 4-5 ಫ್ಯಾಕ್ಟರ್ ಇದೆ ಅದು ಈ ಬಾರಿ ಅಷ್ಟು ಸದ್ದು ಮಾಡ್ಲಿಕ್ಕೆ. ಇನ್ನೊಂದು ವಿಚಾರ, ಆಚೆ ಕೇಳ್ಪಟ್ಟಂತ ವಿಚಾರ, ಈ SDP ಈ ಸದ್ದು ಮಾಡ್ಲಿಕ್ಕೆ